ಯಾರೇ ಬರಲಿ ಲಾಭ ನಾವು ಎಂದು ನಿರೀಕ್ಷೆ ಮಾಡಿಲ್ಲ ಈ ಸಂಸ್ಥೆಗಳು. ಆದ್ರೆ ಇಂತಹ ಒಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಸಾವಿರಾರು ಕೋಟಿ ನಮ್ಮ ಸಾಮಾನ್ಯ ಜನಸಾಮಾನ್ಯರ ತೆರಿಗೆ ಹಣದ ಈ ಒಂದು ಕಟ್ಟಿರುವಂತ ಈ ಒಂದು ಸಂಸ್ಥೆನ ಖಾಸಗಿಯವರಿಗೆ ಕೊಟ್ರೆ ಅವ್ರದೇ ಆದ ಒಂದು ರೀತಿ ನೀತಿ ನಿರ್ಧರಿಸಿ ಹೆಚ್ಚಿನ ದರಗಳು ಮತ್ತೆ ನೌಕರರಿಗೆ ಸೇವಾ ಭದ್ರತೆ ಸೇರಿ ಯಾವ ರೀತಿ ಈ ಒಂದು ಕಂಪನಿಯನ್ನು ಉಳಿಸಬೇಕು ಅಂತ ಹೇಳಿ ಒಗ್ಗಟ್ಟಾಗಿ ಹೆಚ್ಚಿನ ಶ್ರಮ ವಹಿಸಿ ಕೆಲಸ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಮ್ಮೆಲ್ಲ ಅಧಿಕಾರಿ ಮಿತ್ರರು ಹಾಗೂ ನೌಕರ ಬಾಂಧವರು ಖಾಸಗೀಕರಣದ ಬಗ್ಗೆ ಮತ್ತು ಈ ಕಂಪನಿಯನ್ನು ಉಳಿಸ್ಕೋಬೇಕಾದ್ರೆ ತಮ್ಮೆಲ್ಲರ ಶ್ರಮ ವಹಿಸಿ ಕೆಲಸ ಮಾಡೋದು ಕೂಡ ತುಂಬಾ ಅಗತ್ಯವಾಗಿರ್ತದೆ. ಇದ್ರ ಬಗ್ಗೆ ನಮ್ಮೆಲ್ಲ ಗ್ರಾಹಕರಿಗೆ ಹಾಗೂ ನಮ್ಮ ರೈತ ಬಾಂಧವರಿಗೆ ಹೆಚ್ಚಿನ ರೀತಿಯಲ್ಲಿ ಅರಿವು ಮೂಡಿಸಿ ಇದಕ್ಕೆ ಆಕ್ಷೇಪಣೆಗಳನ್ನು ಸಹ ನಾವು ಸಲ್ಲಿಸಬೇಕು. ಅದರಿಂದ ನಾವು ಉತ್ತಮವಾದ ಕೆಲಸಗಳು ಸಹ ಮಾಡಬೇಕು. ಸರ್ಕಾರಿ ಸ್ವಾಮ್ಯದ ಒಂದು ಕಂಪನಿ ಇದ್ರೆ ಇದು ಲಾಭ ನಷ್ಟ ನೋಡುವಂತ ಕಂಪನಿ ಅಲ್ಲ. ನಮ್ಗೆಲ್ಲ ತಿಳಿದಿರುವಂತೇನೆ ಹೆಚ್ಚಿನ ರೀತಿಯಲ್ಲಿ ನಾವು ಹೆಚ್ಚಿನ ದರ ಕೊಟ್ಟು ತಗೊಂಡು ಬಹಳಷ್ಟು ಗೃಹ ಜ್ಯೋತಿ ಮತ್ತೆ ಭಾಗ್ಯಜ್ಯೋತಿ, ಕುಟೀರ ಜ್ಯೋತಿ ಇವತ್ತು ಈ ಟಾಟಾ ಪವರ್ ಅವರು ಪ್ಯಾರಲ್ ಲೈಸೆನ್ಸಿಂಗ್ಗೆ ಅಪ್ಲೈ ಮಾಡಿದ್ದಾರೆ. ಇದ್ರ ಬಗ್ಗೆ ಯಾಕಾದ್ರೂ ಅರಿವಿದೆಯಾ? ಪ್ಯಾರಲ್ ಲೈಸೆನ್ಸಿಂಗ್ ಅಂದ್ರೆ ಏನು ಅಂತ ಯಾರಾದ್ರೂ ಹೇಳ್ತೀರಾ? ಪ್ಯಾರಲ್ ಲೈಸೆನ್ಸಿಂಗ್ ಅಂದ್ರೆ ಏನು ಅಂತ? ಖಾಸಗೀಕರಣ ಅಂತ ನಾವು ಹೇಳ್ತಾ ಇದ್ದೀವಿ. ಬಟ್ ಅವ್ರು ಕೇಳಿರೋದು ಪ್ಯಾರಲ್ ಲೈಸೆನ್ಸಿಂಗ್. ಪ್ಯಾರಲ್ ಲೈಸೆನ್ಸಿಂಗ್ ಅಂದ್ರೆ ಏನು ಗೊತ್ತಿದೆಯಾ? ಇಲ್ಲ, ಗೊತ್ತಿಲ್ಲ, ಹೇಳಿ. ಓಕೆ, ಪ್ಯಾರಲ್ ಲೈಸೆನ್ಸಿಂಗ್ ಅಂದ್ರೆ ಈಗ ನಾವು ಏನು ಇಷ್ಟು ದಿನ ಕಂಬಗಳು, ನಮ್ಮ ಟಿಸಿಗಳು ಏನಿದೆ ಇನ್ಫ್ರಾಸ್ಟ್ರಕ್ಚರ್, ಆ ಇನ್ಫ್ರಾಸ್ಟ್ರಕ್ಚರ್ನ ಬಳಕೆ ಮಾಡಿಕೊಂಡು ಬೇರೆ ಪ್ರೈವೇಟ್ ಕಂಪನಿನವರು ವಿದ್ಯುತ್ ಸರಬರಾಜು ಮಾಡೋದು, ಬೆಸ್ಕಾಂ ಜೊತೆಗೆ ವಿದ್ಯುತ್ ಸರಬರಾಜು ಮಾಡೋದು, ಅದನ್ನೇ ಪ್ಯಾರಲ್ ಲೈಸೆನ್ಸಿಂಗ್ ಅಂತ ಹೇಳ್ತಾರೆ. ಸೊ ಇದರಿಂದ ಏನಾಗುತ್ತೆ, ಮುಂದೆ ಅವರು ಫಸ್ಟ್ ಪ್ಯಾರಲ್ ಲೈಸೆನ್ಸಿಂಗ್ ಅಪ್ಲೈ ಮಾಡಿ ನೆಕ್ಸ್ಟ್ ಅವರು ಕಂಪ್ಲೀಟ್ ಇನ್ಫ್ರಾಸ್ಟ್ರಕ್ಚರ್ನ ಅವರ ಇದಕ್ಕೆ ಸ್ವಾಧೀನಕ್ಕೆ ಪಡೆಯೋ ಅವಕಾಶಗಳು ಜಾಸ್ತಿ ಇರ್ತದೆ. ಆದ್ದರಿಂದ ಈ ನಿಟ್ಟಿನಲ್ಲಿ ನಾವು ಖಾಸಗೀಕರಣ ಅವಾಯ್ಡ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಅಂದ್ರೆ ಫಸ್ಟು ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸವನ್ನು ಕರೆಕ್ಟಾಗಿ ಮಾಡಬೇಕು. ಏನು ಕೆಲಸ ಮಾಡಬೇಕು? ಖಾಸಗೀಕರಣ ಆಗೋದಕ್ಕೆ ಮೇನ್ ಕಾರಣ ಬಂದ್ಬಿಟ್ಟು ಆರ್ಥಿಕ ಹೊರೆ, ರೆವಿನ್ಯೂ ಕಲೆಕ್ಷನ್. ನಮ್ಮಲ್ಲಿ ಸರಿಯಾಗಿ ರೆವಿನ್ಯೂ ಕಲೆಕ್ಷನ್ಸ್ ಆಗ್ತಾ ಇಲ್ಲ. ನಾವು ಏನು ಸಪ್ಲೈ ಮಾಡ್ತಾ ಇದ್ದೀವಿ ಎನರ್ಜಿ, ಅದಕ್ಕೆ ನಾವು ವಾಪಸ್ಸು ಏನು ಅದನ್ನ ನಾವು ಅದು ಸಪ್ಲೈ ಮಾಡಿದ್ದಕ್ಕೆ ನಾವು ದುಡ್ಡು ವಾಪಸ್ಸು ನಮ್ಗೆ ಬರ್ತಾ ಇಲ್ಲ. ಇದರಿಂದ ನಮಗೆ ಆರ್ಥಿಕ ಹೊರೆ ಆಗ್ತಾ ಇದೆ. ಮತ್ತೆ ನೌಕರರಿಗೆ ಸಂಬಳ ಕೊಡೋಕ್ಕೆ ಆಗ್ತಾ ಇಲ್ಲ. ಅದು ಒಂದು. ಎರಡನೇದು, ನಾವು ಪೋರ್ ಮೇಂಟೆನೆನ್ಸ್. ನಮ್ಮ ಇಲ್ಲಿರೋ ಇನ್ಫ್ರಾಸ್ಟ್ರಕ್ಚರ್ನ ನಾವು ಸರಿಯಾಗಿ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ. ಇಂಟ್ರಪ್ಷನ್ಸ್ ಜಾಸ್ತಿ ಇದೆ, ಕರೆಂಟು ಜಾಸ್ತಿ ಹೋಗ್ತಾ ಇದೆ, ಗ್ರಾಹಕರಿಗೆ ತೊಂದರೆ ಆಗ್ತದೆ. ಈ ಎಲ್ಲ ಕಾರಣಗಳಿಂದ ಇದು ಖಾಸಗೀಕರಣ ಒಂದು ಕಾನ್ಸೆಪ್ಟ್ ಬಂದಿದೆ. ಸೊ ಈ ನಿಟ್ಟಿನಲ್ಲಿ ನಾವು ಇದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಎಲ್ಲರೂ ಸೇರಿ ನಾವು ಒಂದು ಸ್ವಂತ ಸ್ವಇಚ್ಛೆಯಿಂದ ರೆವಿನ್ಯೂ ಕಲೆಕ್ಷನ್ಸ್ ಆಗಲಿ ಅಥವಾ ಮೇಂಟೆನೆನ್ಸ್ ಆಗಲಿ ಎಲ್ಲ ಅನ್ಕೊಂಡು ಕೆಲಸ ಮಾಡಬೇಕು. ಈ ಒಂದು ಖಾಸಗೀಕರಣ ನಾವು ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಒಂದು 2 ಮಾತುಗಳನ್ನ ತುಂಬ ತೊಂದರೆ ಆಗ್ತೈತೆ. ಈಚೆಗೆ ನಮ್ಮ ಕಂಪನಿಯಿಂದ ಒಂದು 6 ರೂಪಾಯಿ 7 ರೂಪಾಯಿ ಯೂನಿಟ್ ಬೀಳ್ತಾ ಇತ್ತು. ಈಗ ಪ್ರೈವೇಟ್ ಕಂಪ್ನಿ ಟಾಟಾ ಕಂಪ್ನಿ ಬಂದರೆ 14 ರೂಪಾಯಿ 14 ರೂಪಾಯಿ ಈ ಥರ ರೇಟ್ ಮಾಡ್ತಾರೆ. ಗ್ರಾಹಕರು ಕಟ್ಟಕ್ಕಾಗಲ್ಲ. ಗ್ರಾಹಕರು ಎಲ್ಲರೂ, ರೈತ ಬಾಂಧವರು ಮತ್ತು ಸಾರ್ವಜನಿಕರು ಎಲ್ಲ ಈ ಟಾಟಾ ಕಂಪನಿಯನ್ನು ಯಾವುದೇ ಕಾರಣಕ್ಕೂ ಬೀಟ್ನಲ್ಲಿ ಕೊಡಬಾರದು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೂ ಮತ್ತು ಸಂಸ್ಥೆಗೆ ಎಲ್ಲ ಮನವಿ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಈ ಒಂದು ದ್ವಾರಸಭೆಯಲ್ಲಿ ನಮ್ಮ ಸಹಾಯಕ ಲೆಕ್ಕಾಧಿಕಾರಿಗಳಾದ ಗುಂಡಪ್ಪ ಸರ್ ಅವರು 2 ಮಾತಾಡಬೇಕು ಅಂತ ಹೇಳಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಎಲ್ಲರಿಗೂ ತಿಳಿದಿರುವ ಹಾಗೆ ಈ ಒಂದು ಟಾಟಾ ಕಂಪನಿಯವರು ನಮ್ಮ ಬೆಸ್ಕಾಂ ರೀತಿಯಲ್ಲಿ ಲೈಸೆನ್ಸ್ ಅನ್ನು ತೆಗೆದುಕೊಂಡು ನಮ್ಮ ಕಂಪನಿಗೆ ಹಾಗೂ ಎಲ್ಲ ನೌಕರರಿಗೆ ಮತ್ತು ಗ್ರಾಹಕರಿಗೆ ತುಂಬಾ ತೊಂದರೆ ಉಂಟಾಗುತ್ತೆ. ಹಾಗಾಗಿ ಇದನ್ನ ನಾವೆಲ್ಲರೂ ನಿಮ್ಮ ಒಗ್ಗಟ್ಟಿನಿಂದ ವಿರೋಧಿಸೋಣ. ನಮ್ಮ ಬೆಸ್ಕಾಂ ಉಳಿಗಾಗಿ ನಾವೆಲ್ಲರೂ ಹೋರಾಡೋಣ, ಶ್ರಮ ಪಡೋಣ ಅಂತ ಹೇಳ್ತಾ 2 ಮಾತು. ಸರ್ ಅವರಿಗೆ ಧನ್ಯವಾದಗಳು. ಹಾಗೆಯೇ ನಮ್ಮ ಕಾರ್ಯದರ್ಶಿಗಳಾದ ತ್ಯಾಗರಾಜರವರು ಆ ಡೇಟ್ ಒಳಗಡೆ ನಾವು ವಿರೋಧ ಮಾಡಿ ಖಾಸಗೀಕರಣವನ್ನು ತಡಿಬೇಕು. ಖಾಸಗೀಕರಣ ಏನಾದರೂ ನಮ್ಮ ಡಿಪಾರ್ಟ್ಮೆಂಟ್ ಅಂದರೆ ಆದರೆ ಸಾರ್ವಜನಿಕರಿಗೂ ಮತ್ತು ನೌಕರರಿಗೂ ತುಂಬ ತೊಂದರೆ ಆಗುತ್ತೆ. ಯಾವ ಥರ ತೊಂದರೆ ಆಗುತ್ತೆ ಅಂದರೆ, ರೈತರಿಗೆ ಈಗ ಸಬ್ಸಿಡಿಯಲ್ಲಿ ವಿದ್ಯುತ್ತನ್ನು ಕೊಡ್ತಾ ಇದ್ದಾರೆ. ರೈತರು ಬೆಳೆಗಳು ಬೆಳೀತಾ ಇದ್ದಾರೆ, ಅಲ್ಲಿ ಅವ್ರಿಗೂ ರೈತರು ಸಿಗ್ತಾ ಇಲ್ಲ. ಈಗ ವಿದ್ಯುತ್ ಖಾಸಗೀಕರಣ ಆದರೆ ರೈತರು ಮಾಡೋಕ್ಕೆ ಬರುತ್ತೆ.
ಅದು ಬಂದಾಗ ಕೃಷಿ ಬೆಳೆಗಳನ್ನು ಬೆಳೆಯೋಕ್ಕಾಗಲ್ಲ ಮತ್ತೆ ನೆಕ್ಸ್ಟ್ ಈಗ ಇಂಡಸ್ಟ್ರಿಗಳು ಮತ್ತೆ ಪ್ಯಾಕೇಜಸ್ ಆಗಿರ್ಬೋದು ನಮ್ಮ ಮನೆಗಳಿಗೆ ಸಬ್ಸಿಡಿಯಲ್ಲೇ ನಮಗೆ ಕಡಿಮೆ ಬೆಲೆಗೆ ನಮಗೆ ಇದನ್ನು ಇದು ಯೂನಿಟ್ಗಳಿಗೆ ಸಬ್ಸಿಡಿಯಲ್ಲಿ ಕೊಡ್ತಾ ಇದ್ದಾರೆ. ಮುಂದೆ ಇವರು ಖಾಸಗಿಯವರು ಲಾಭದಾಯಕವಾಗಿ ಅವರು ಯೋಚನೆ ಮಾಡಿ ಅವರು ಆ ಒಂದು ಸಬ್ಸಿಡಿಯನ್ನು ತೆಗೆಯುವ ಚಾನ್ಸ್ ಇದೆ. ಗ್ರಾಹಕರಿಗೆ ಹೆಚ್ಚಿನ ವಿದ್ಯುತ್ ಹೊರೆ ಚಾನ್ಸ್ ಇದೆ. ಇದೆಲ್ಲ ಮುಂದೆ ಆಗ ಒಂದು ಅವಕಾಶಗಳಿದೆ. ಮತ್ತೆ ಈಗ ನಾವು ಯೋಜನೆಗಳು ಗೌರ್ಮೆಂಟಿಂದ ಬರ್ತಕ್ಕಂಥ ಯೋಜನೆಗಳನ್ನು ಗೌರ್ಮೆಂಟ್ ಅಂಡರಲ್ಲಿ ಇದ್ದಾಗ ಅದನ್ನು ಶೇಕಡ 100% ಸದುಪಯೋಗ ಪಡ್ಕೋಬೋದು. ಇಲ್ಲ ಆದಾಗ ಅವರು ಮುಂದೆ ಅದನ್ನು ತೆಗೆದಾಕ ಚಾನ್ಸ್ ಇದೆ. ಯಾಕಂದರೆ ತಿಂಗಳನ್ನ ಸರಿಯಾದ ಟೈಮಿಗೆ ಗೌರ್ಮೆಂಟ್ ಕೊಟ್ಟಿದ್ದಾಗ ಅವರು ಅದನ್ನು ತೆಗೆದಾಕ ಚಾನ್ಸ್ ಇದೆ. ಯಾಕೆಂದರೆ ಅವರು ಲಾಭದಾಯಕವಾಗಿ ಯೋಚನೆ ಮಾಡ್ತಾರೆ. ಅಂದರೆ ಪ್ರತಿಯೊಂದು ಗ್ರಾಹಕರಿಗೂ ಈಗ ನಾವು ಇಲ್ಲಿಂದ ಚಿಕ್ಕಬಳ್ಳಾಪುರ ಇರ್ಬೋದು, ಬೇರೆ ಒಂದು 20-30 ಕಿಲೋಮೀಟರ್ ಗ್ರಾಹಕರು ಒಂದು ಫೋನ್ ಕರೆ ಮಾಡಿದ್ರು ನಮ್ದು ಎಷ್ಟೇ ಖರ್ಚಾಗಿ ಎಷ್ಟೋ ಪೆಟ್ರೋಲ್ ಹೋಗಿ ಏನೇ ಇದು ಬಂದು ನಾವು ಆ ಸಣ್ಣ ಕಂಪ್ಲೇಂಟನ್ನು ಹೋಗಿ ಅಲ್ಲಿ ಹೋಗಿ ಅಟೆಂಡ್ ಮಾಡ್ತೀವಿ. ಆದರೆ ಖಾಸಗಿ ಕಾರಣದವರು ಲಾಭದಾಯಕವಾಗಿ ವಿಚಾರ ಮಾಡ್ತಾರೆ. ಆ ಥರ ಸೇವೆಗಳನ್ನು ಮುಂದೆ ಸಿಗಲು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ನೌಕರ ಬಾಂಧವರು ಮತ್ತು ಸಾರ್ವಜನಿಕರು, ರೈತರು ಇದ್ರ ಬಗ್ಗೆ ತಿಳ್ಕೊಂಡು ಇದನ್ನು ಒಗ್ಗಟ್ಟಿನಿಂದ ವಿರೋಧ ಮಾಡಿದರೆ ಮುಂದೆ ಖಾಸಗೀಕರಣ ಆಗೋದನ್ನು ತಡಿಬಹುದು. ಮತ್ತು ಈ ಗೌರ್ಮೆಂಟು ಅಂದರೆ ನಮ್ಮ ಗೌರ್ಮೆಂಟ್ ಅಂಡರ್ಲಿರ್ತಕ್ಕಂತಹ ಒಂದು ಸಂಸ್ಥೆಯನ್ನು ಸಾರ್ವಜನಿಕರು ರಕ್ಷಣೆ ಮಾಡೋ ಹಕ್ಕು ಅವರಲ್ಲಿ ಇರುತ್ತೆ. ಈಗ ಖಾಸಗೀಕರಣ ಆದರೆ ಅದು ಹಕ್ಕನ್ನು ಕಷ್ಟ ಆಗುತ್ತೆ ಈಗ ಕೇಳೋದು. ಆ ದೃಷ್ಟಿಯಿಂದ ಇದನ್ನು ಎಲ್ಲರೂ ವಿರೋಧನ ಅಂತೇಳಿ ನನ್ನ ಮಾತುಗಳನ್ನು